ಅಂದಂಗೆ ಖುಷಿ ಮೇಡಮ್ಮರ ಈ ಮನೆಗೆ ಬಂದ್ರಲ್ಲ ಅವ್ರು ಯಾರು? ಓ ಇವಾಗ ಬಂದಿದ್ದಾರಲ್ಲ ಅವರು ನಮ್ಮ ಡ್ಯಾಡಿದ ತಂಗಿ, ಅಂದರೆ ನಮ್ಮ ಅತ್ತೆ, ಅವಳು ಅವ್ರ ಮಗಳು. ನಮಗೆ ಗೊತ್ತೇ ಇಲ್ಲ ಇವ್ರು ಬರ್ತಾರಂತಂದು. ನಾವು ನೋಡಿದ್ದು ದೋಸೆಗೆ ಹಾಕ್ಬಿಟ್ಟಿದ್ದೀವಿ, ನಾವು ಅಷ್ಟೇ ಅಲ್ಲ ಅಂತ ಸುಮ್ಮನೆ ಆಗಿದೆ. ಇವಾಗ ನೋಡಿದ್ರೆ ಇವರೆಲ್ಲ ಬಂದಿದ್ದಾರೆ, ಇವರಿಗೆಲ್ಲ ದೋಸೆ ಜಾಸ್ತಿ ಜಾಸ್ತಿ ತಿಂತಾರಲ್ಲ, ನಂಗೆ ಒಬ್ಳಿಗೆ ಆಗ್ತಿಲ್ಲ ಹಾಕೋದಕ್ಕೆ, ಅದಕ್ಕೆ ನೀನು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಕೇಳೋದಕ್ಕೆ ಬಂದೆ. ಅಯ್ಯೋ ಅದರಲ್ಲಿ ಏನೈತ್ರಿ ಮೇಡಮರ, ಹಾಕ್ತೀನಂತ ಬರ್ರಿ ನಾನು. ಇವರೊಂಥರ ಇಪ್ಪಿ ಜಿಡ್ಡಮ್ಮ. ಇವು ಏನಂದ್ರೆ ಇವಾಗ ಬೇಕಾದ್ರೂ ನೋಡಿ ನೀನು, ಇವಾಗ ಟಿಫಿನ್ ಮಾಡ್ತಾರೆ, ಟಿಫಿನ್ ಮಾಡೋದು ಸ್ವಲ್ಪ ಹೊತ್ತಿಗೆ ಏನೋ ಜ್ಯೂಸ್ ಕುಡಿಬೇಕು ಅಂತಂತಾರೆ, ಜ್ಯೂಸ್ ಕುಡ್ದೊಂದು ಸ್ವಲ್ಪ ಹೊತ್ತಿಗೆ ನನಗೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕು ತಿನ್ನೋದಕ್ಕೆ ಅಂತಾರೆ. ಒಬ್ಬ ತುಂಬ ತಲೆ ತಿಂತಾರಮ್ಮ ಇವರಿಬ್ಬರು, ತಾಯಿ ಮಗಳು ಮಾತ್ರ ಸಿಕ್ಕಾಪಟ್ಟೆ ತಲೆ ತಿಂತಾರೆ. ಇವಾಗ ಇವರು ಇಬ್ಬರು ಊರಿಗೆ ಹೋಗುವಷ್ಟರಲ್ಲಿ ನನಗೂ ಮಮ್ಮಿಗಂತೂ ಸಾಕಾಗಿ ಹೋಗುತ್ತೆ ನೋಡು, ಅಷ್ಟು ತಲೆ ತಿಂತಾರೆ. ಹೌದನ್ರಿ, ನೀವು ಅವರೆಲ್ಲ ಅಷ್ಟೆಲ್ಲ ಕೇಳಿದಾಗ ನೀವು ಸುಮ್ಮನೆ ಆಗಿಬಿಡ್ಬೇಕು, ನೀವೇ ಹಾಕಿದ್ದಲ್ಲಿಗೆ ಮಾಡಿಕೊಡ್ಬೇಕು. ಅಯ್ಯೋ ನಾವೇನಾದರೂ ಮಾಡಿಕೊಡ್ಲಿಲ್ಲ ಅಂದರೆ ಸೀದಾ ಹೋಗಿ ಡ್ಯಾಡಿ ಹತ್ರ ಹೇಳ್ತಾರೆ, ಮತ್ತೆ ಸುಮ್ಮನೆ ಡ್ಯಾಡಿಗೆ ಹರ್ಟ್ ಆಗುತ್ತಲ್ಲ, ನೋಡು ನಮ್ಮ ತಂಗಿ ಮಗಳು ಬಂದರೆ ಇವರು ಏನು ಕೇರೆ ಮಾಡ್ತಿಲ್ಲ ನೋಡು ಅಂತಾರಲ್ಲ ಅಂತ. ಅದಕ್ಕಷ್ಟೇ ಡ್ಯಾಡಿ ಸಲುವಾಗಿ ಸುಮ್ಮನೆ ಇರೋದು ನಾವು. ಇಲ್ಲ ಅಂದಿದ್ರೆ ಇವ್ರನ್ನ ಯಾರು ತಲೆ ಕೆಡ್ಸ್ಕೊತಿದ್ರು. ತುಂಬ ತಲೆನೋವು ನಿಮ್ಮ, ಒಟ್ಟು ಸುಮ್ಮನೆ ಕುತ್ಕೊಳಕ್ಕೆ ಬಿಡೋದಿಲ್ಲ ನಮ್ಗೆ. ಅಷ್ಟು ಕಂಟಿನ್ಯೂ ಕೆಲಸ, ಅದು ಬೇಕು ಇದು ಬೇಕು ಅಂತಂದು ತಲೆ ತಿಂದಿಟ್ಟು ಬಿಡ್ತಾರೆ. ಓ ಹೌದನ್ರಿ. ಅಯ್ಯೋ ಅವ್ರದ್ದು ಹೇಳ್ತಾ ಇದ್ರೆ ಇಡೀ ದಿನಾನೇ ಸಾಕಾಗಲ್ಲ. ಬಾ ಬೇಬಿಗೆ ಒಂದು ಸ್ವಲ್ಪ ದೋಸೆ ಹಾಕ್ಕೊಟ್ಬಿಡೋಣ. ಆಯ್ತು ನಡೀರಿ ಮೇಡಮರ. ಏನಿದು, ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ ನೇತ್ರ? ಇಷ್ಟು ಅವಾಗಿಂದ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲಪ್ಪ ನೋಡ್ಬೇಕಂದ್ರೆ. ಅಂದಂಗೆ ಏನೂ ತೊಂದರೆ ಇಲ್ಲದಂಗೆ ಹೂವಣ್ಣು ಇಡೋ ಶಾಸ್ತ್ರ ಮುಗೀತಲ್ರಿ, ನಮ್ಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ನಮಗೂ ಖುಷಿ ಆಯ್ತು ನೋಡ್ರಿ, ಹೂವನ್ನು ಇಡೋ ಶಾಸ್ತ್ರ ಎಲ್ಲ ಚಲೋ ಆತಲ್ರಿ. ಮತ್ತು ಅಂದಂಗೆ ಇವಾಗ ಮುಂದಿನ ಕಾರ್ಯ ಅಂದ್ರೆ ನೀವು ನಮ್ಮ ಮನೆತನ ನೋಡಕ್ಕೆ ಬರೋದು. ಮತ್ತು ಯಾವಾಗ ಬರ್ತೀರಿ ನೀವು? ನಾವನ್ರಿ ಮುಂದಿನ ವಾರದಾಗ ಬರ್ತೀವಂತ ತಗೋರಿ. ಅಂದ್ರೆ ನಂದು 3ನೇ ಮಗ ಇದ್ರಾಗ ಅದಾನ್ರಿ, ಬೆಂಗ್ಳೂರ್ನಾಗ ಅದಾನ್ರಿ. ಅವನು ನನ್ನ ಮಗ ಸೊಸಿ ಇಬ್ಬರು ಬೆಂಗ್ಳೂರ್ನಾಗ ಅದ ರೀ. ಅವರಿಗೆ ಹೇಳ್ತೀನಿ ರೀ ಈ ಮುಂದಿನ ವಾರದಾಗ ಹಂಗೆ ಬರ್ರಿ ಅಂತಂದು. ಅವ್ರು ಬಂದ ತಕ್ಷಣ ನಿಮ್ಗೆ ಮನೆಗೆ ಮಂತನ ನೋಡಕ್ಕೆ ಬಂದುಬಿಡ್ತೀವಿ ರೀ ನಾವು. ಓ ಹೌದನ್ರಿ, ಚಲೋ ಆತವ್ರಿ. ಹಂಗಾರೆ ಅಂದ್ರೆ ನೀವು ಬರಾಕ ನಮ್ಗೆ 2 ದಿನ ಮುಂಚೆ ಇದ್ದಾಗ ಹೇಳ್ಬಿಡ್ರಿ, ಅಂದ್ರೆ ನಾವು ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ. ನೀವು ಮಂತಾನ ನೋಡಕ್ಕೆ ಬರ್ತೀರಿ ಅಂದ್ರೆ ಎಷ್ಟು ಜನ ಬರ್ತೀರಿ, ಯಾವಾಗ ಬರ್ತೀರಿ ಅಂತಂದು ಹೇಳ್ರಿ, ನಾವೆಲ್ಲ ಮುಂಚೆನ ರೆಡಿ ಮಾಡಿ ಇಟ್ಕೊತೀವಿ. ಹೇಳ್ತೀವಂತವ್ರಿ, ಒಂದು 2 ದಿನ ಯಾಕೋ ಒಂದು 4 ದಿನ ಮುಂಚೆನೇ ಹೇಳ್ತೀವಂತೆ. ಮತ್ತು ನೀವು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಮತ್ತು ಹೇಳ್ತೀವಂತವ್ರಿ 4 ದಿನ ಮುಂಚೆನ. ಮತ್ತು ಅಂದಂಗೆ ಕೊಡೋದು ತೊಗೊಳೋದು ಏನಂತ ಈಗಲೇ ಮಾತಾಡಿದ್ರೆ ಚಲೋ ಇತ್ತಲ್ರಿ. ಯವ್ವ ಅದನ್ನೆಲ್ಲ ನಾವು ಅವ್ರ ಮಂತನ ನೋಡಕ್ಕೆ ಹೋಗಿರ್ತೀವಲ್ಲ ಅವಾಗೆಲ್ಲ ಮಾತಾಡೋದು. ಅಯ್ಯ ಅವಾಗ ಮತ್ತು ನಮ್ಗೆ ಆಗೋರು ಬಂದಿರ್ತಾರೆ, ಆಗ್ಲಾರ್ದವರು ಬಂದಿರ್ತಾರೆ, ಅವಾಗೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದೇನು. ಈಗ ಹೆಂಗೋ ನಾವು ಮನೆ ಅಷ್ಟ ಅದೀವ, ಅದಕ್ಕೆ ಈಗಲೇ ಮಾತಾಡ್ಬಿಡೋಣ ಅಂತ ಮಾತಾಡಕೊಂತೀನಿ. ಅಂದಂಗೆ ಏನು ತಿಳ್ಕೊಬೇಡ್ರಿ, ಅವಾಗ ಬೇಕಾರೆ ಒಂದು ಮಾತಾಡಕ್ಕೆ ಬರ್ತೈತಿ. ಈಗಲೇ ಮಾತಾಡಿದ್ರೆ ಚಲೋ ಇತ್ತಂತಂದು ಏನು ಕೊಡಬೇಕು ಏನು ಅಂತ ನೀವು ಹೇಳಿದ್ರೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ರೀ. ನೋಡ್ರಿ ಅಮ್ಮಾರ, ನಮಗೆ ಮದ್ವಿನ ಮುಂದಿನ ತಿಂಗಳ ನೀವು ಎಷ್ಟೊತ್ತಿದ್ರೂ ಮಾಡಿಕೊಡ್ಬೇಕು. ಯಾಕಂದ್ರೆ ಅದಾದಮೇಲೆ ನನ್ನ ಮಗ ಮತ್ತು ಬೆಂಗಳೂರು ಹೋಗೋಣ ಅದಾನ್ರಿ. ಬೆಂಗಳೂರಿಗೆ ಹೋದ ಅಂದ್ರೆ ಮತ್ತು ಈ ಕಡೆ ಹುಬ್ಳಿ ಕಡೆ ಎಲ್ಲ ಬರೋದು ಆಗೋದಿಲ್ಲ ರೀ ಅವನಿಗೆ ಲಘುನ. ಅದಕ್ಕೆ ಮದುವೆ ಮಾಡಿ ಇಬ್ಬರೂ ಗಂಡ ಹೆಂಡ್ತಿ ನಾವು ಒಮ್ಮೆಗೆ ಕಳಿಸ್ಬಿಟ್ರೆ ಆಯ್ತು ಬೆಂಗಳೂರಿಗೆ ಅಂತ ಅಂದ್ಕೊಂಡಿವ್ರಿ. ಅದು ಅಲ್ದ ಮತ್ತು ಒಂದು ಫಾರಿನ್ಗೆ ಹೋಗೋದು ಬಂದೈತ್ರಿ ಆಪರ್ಚುನಿಟಿ. ಅದಕ್ಕೋಸ್ಕರ ಮುಂದಿನ ತಿಂಗಳ ನಾವು ಮದುವೆ ಮಾಡಿ ಮುಗಿಸ್ಬೇಕಂತ ಅಂದ್ಕೊಂಡಿವಿ ನೋಡ್ರಿ. ಏನ್ರಿ ಅಂದ್ರೆ ನಿಮ್ಮ ಮಗ ಬೇರೆ ದೇಶಕ್ಕೆ ಹೋಗ್ತಾರನ್ರಿ? ಹ್ಞೂ ರೀ, ಒಂದು ಆಫೀಸ್ ಕಡೆಯಿಂದ ಅವನಿಗೆ ಅದು ಆಫರ್ ಬಂದೈತ್ರಿ, ಅದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಾನ. ಇನ್ನೂ ಯೋಚನೆ ಮಾಡಕ್ಕಂತಾನ, ಹೋದ್ರೂ ಹೋಗ್ಬೋದ್ರಿ, ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಮತ್ತೆ ಇನ್ನೂ ಎಷ್ಟು ದಿನ ಅಂತ ಮುಂದಕ್ಕೆ ಹಾಕೋದು, ಭಾಳ ದಿನ ಮುಂದಕ್ಕೆ ಹಾಕೋದು ಚಲೋ ಅಲ್ಲ ನೋಡ್ರಿ. ಈಗಿನ ಕಾಲದಾಗ ಮದ್ವೆ ಒಂದು ಸಲ ಫಿಕ್ಸ್ ಆತಂದ್ರೆ ಮದುವೆ ಮಾಡಿ ಮುಗಿಸ್ಬಿಡೋದು ಚಲೋ ನೋಡ್ರಿ. ಹೌದೌದು ಬಿಡ್ರಿ, ಈಗಿನ ಕಾಲದಾಗ ಮದ್ವೆ ಏನಾರ ನಿಶ್ಚಯ ಆತಂದ್ರೆ ಲಘುನ ಮಾಡಿ ಮುಗಿಸ್ಬಿಡ್ಬೇಕ್ರಿ. ಯಾಕಂದ್ರೆ ಮದ್ವೆನ ಮುರಿಯಾಕಂತನ ಭಾಳ ಜನ ನಿಂತಿರ್ತಾರೆ ರೀ, ನಮ್ಮ ಸುತ್ತಮುತ್ತಲಿರೋರ ನಿಂತಿರ್ತಾರೆ ರೀ ಮದುವೆ ಮುರಿಬೇಕಂತಂದು. ಅದಕ್ಕೋಸ್ಕರ ನೀವು ಹೇಳೋದು ಚಲೋ ಆಯ್ತು ನೋಡ್ರಿ. ಅಂದಂಗೆ ನೀವು ಹೇಳ್ದಂಗೆ ಮುಂದಿನ ತಿಂಗಳ ಮದುವೆ ಮಾಡಿ ಮುಗಿಸ್ಬಿಡಂತವ್ರಿ. ಮತ್ತು ನಾವು ವರದಕ್ಷಿಣೆ ಏನು ಕೊಡಬೇಕು ಏನಂತ ನೀವು ಹೇಳಿದ್ರೆ ಚಲೋ ಆಕೈತೆ ನೋಡ್ರಿ. ನೋಡ್ರಿ ಅಮ್ಮರ, ನಮಗೆ ವರದಕ್ಷಿಣೆ ಅಂತ ಏನು ಬ್ಯಾಡ್ರಿ. ನಮ್ದ ಆಸ್ತಿ ರಗಡ ಐತ್ರಿ, ನಿಮ್ದು ತೊಗೊಂಡು ನಾವು ಏನು ಮಾಡಂದ್ರಿ. ನಿಮ್ಮ ಮಗಳಿಗೆ ಬೇಕಾದ್ರೆ ಏನಾರ ಹಾಕ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಿಮ್ಮ ಮಗಳಿಗೆ ಹಾಕ್ಬಿಡ್ರಿ, ಇಲ್ಲ ಅಂದ್ರೆ ಹಾಕ್ಲಿಲ್ಲ ಅಂದ್ರೂ ನಡ್ತೈತಿ. ಆದ್ರೆ ನಮ್ದು ಒಂದು ಬೇಡಿಕೆ ಏನಂದ್ರೆ ಹೇಳ್ರಿ ಸರ್, ಅದು ಏನಂತ ಹೇಳ್ರಿ, ಪರವಾಗಿಲ್ಲ, ನಾವು ಏನು ತಿಳ್ಕೊನಲ್ಲ ಹೇಳ್ರಿ. ಅದು ಏನಂದ್ರೆ ಮದುವಿನ ನಮ್ಮ ಕಡೆನ ಮಾಡ್ಕೊಳಕ್ಕಾಗಲ್ರಿ. ಯಾಕಂದ್ರೆ ನಮ್ಮ ಕಡೆ ಮಂದಿ ಅದಾರಲ್ರಿ, ಯಾರು ಓಡಾಡಕ್ಕೆ ಒಲ್ಲೆ ಅಂತಾರ್ರಿ. ಅದಕ್ಕೋಸ್ಕರ ಮದುವೆ ಒಂದು ನೀವು ಮಾಡಿಕೊಟ್ರೆ ಸಾಕು ನೋಡ್ರಿ. ಮಿಕ್ಕಿದ ಮತ್ತೆ ಏನೇನೇನೇನೋ ಬೇಡ್ರಿ, ನಿಮ್ಮ ಕಡೆಯಿಂದ ₹1 ಬೇಡ. ನೀವು ಇಲ್ಲಿ ಮಾಡ್ತಿರೋ, ಮನೆ ಹತ್ರನೋ ಮಾಡ್ತಿರೋ ಅಥವಾ ಕಲ್ಯಾಣ ಮಂಟಪದಾಗ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆ ಮದುವೆ ಒಂದು ನೀವು ಮಾಡಿಕೊಟ್ರೆ ಸಾಕು ನೋಡ್ರಿ. ಅಯ್ಯೋ ನಮ್ಮ ಕಡೆ ಎಲ್ಲ ಮದುವಿನ ಗಂಡಿನ ಕಡೆ ಎಲ್ಲಾರ ಮಾಡ್ಕೋತಾರಲ್ರಿ.
ನೀ ಸುಮ್ಮನೆ ಇರಲ್ಲ ನಾವು ಮಾತಾಡೋಕುಂತಿಲ್ಲ, ಸುಮ್ಮನೆ ಇರು ನೀನು. ರೀ ಅವ್ರು ಏನಾರ ಯಾಕೆ ಮಾತಾಡ್ಕೊಳ್ಳಿ, ನೀವು ಸುಮ್ಮನೆ ಇದ್ದು ಬಿಡ್ರಿ. ಅಯ್ಯ ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮದುವೆನ ನಾವು ಮಾಡ್ಕೊಡ್ತೀವಿ ರೀ. ಅದು ಕಲ್ಯಾಣ ಮಂಟಪದಾಗ ಆದ್ರೆ ಕಲ್ಯಾಣ ಮಂಟಪದಾಗ ಮಾಡ್ತೀವಿ ರೀ. ಇಲ್ಲ ಅಂದ್ರೆ ಮತ್ತು ಮನೆ ಮುಂದೆ ಅಂದ್ರೆ ಬೇಕಾದ್ರೆ ಇಲ್ಲೇ ನಮ್ಮ ಮನೆ ಮುಂದೆ ಅಂಗಳ ದೊಡ್ಡದೈತ್ರಿ, ಇಲ್ಲೇ ಮಸ್ತ್ ಮದುವೆ ಮಾಡ್ಕೊಟ್ಬಿಡ್ತೀವಿ ರೀ. ಅಷ್ಟು ಮಾಡಿಬಿಡ್ರಿ ಸಾಕು ನೋಡ್ರಿ. ನಮ್ಮ ಕಡೆ ಅದೆಲ್ಲ ನಿಂತ್ಕೊಂಡು ನಮಗೂ ಕಾರ್ಯ ಅಷ್ಟು ಗೊತ್ತಿಲ್ಲ ರೀ, ಮದುವೆ ಕಾರ್ಯ ಏನು ಎತ್ತ ಅಂತ ಅನ್ನೋದು. ಅದಕ್ಕೋಸ್ಕರ ನೀವು ಮದುವೆ ಒಂದು ಮಾಡಿಕೊಟ್ಬಿಟ್ರೆ ಸಾಕು ರೀ ನಮ್ಗೆ. ನಮ್ಮ ಮನ್ಯಾಗೂ ಮತ್ತು ನಾವಾರಿ ಈಗ ನಮ್ಮ ಮನ್ಯಾಗೂ ಹಿರಿಯರಂತ ಮತ್ತು ಯಾರೂ ಇಲ್ಲರಿ, ನಮಗೂ ಈ ಕಾರ್ಯ ಆ ಕಾರ್ಯ ಅಂತ ಹೇಳೋರು ಯಾರೂ ಇಲ್ಲರಿ. ಅದಕ್ಕೋಸ್ಕರ ನೀವು ಮದುವೆನ ಇಲ್ಲೇ ಇಟ್ಕೊಂಡ್ಬಿಟ್ರೆ ನಾವು ಬರ್ತೀವಿ ರೀ. ನಮ್ಮ ಕಡೆ ಎಲ್ಲರೂ ಮಂದಿ ಏನದ ರೀ, ನಮ್ಮ ಕಡೆ ಎಲ್ಲರನ್ನ ಮಂದಿ ಕರ್ಕೊಂಡು 2 ದಿನ ಮುಂಚೆ ಬಂದುಬಿಡ್ತೀವಿ ರೀ. ಗಂಡು ಹೆಣ್ಣಿಂದ ಎಲ್ಲ ಶಾಸ್ತ್ರನೂ ಬೇಕಾರೆ ಇಲ್ಲೇ ಮಾಡಿ ಮುಗಿಸ್ಬಿಡೋಣಂತ. ಅಯ್ಯ ತಗೋರಿ, ನಮ್ಮ ಮನ್ಯಾಗೂ ಈಗ ನನ್ನ ಮಕ್ಕಳದಾಗಂದ್ರೆ ಈಕಿನ ಕೊನೆಯದಕ್ಕಿರಿ, ನಾವು ಚಲೋನತಂಗ ಮದುವೆ ಮಾಡಿಕೊಟ್ಬಿಡ್ತೀವಿ ಅಂತವ್ರಿ, ಇಲ್ಲೇ ನಮ್ಮ ಮನೆ ಮುಂದೆ ಮಾಡಿಕೊಟ್ಬಿಡ್ತೀವಂತ. ಮತ್ತು ಹುಡುಗಗೆ ಹೆಂಗೋ ಹುಡುಗನ ಬಟ್ಟೆ ವಾಚ್ ಮತ್ತು ಮಿಕ್ಕಿದ ಏನಿರ್ತೈತೆ ನೋಡ್ರಿ, ಮದುಮಗಳಿಗೆ ಏನೇನು ಕೊಡಿಸೋದು ಅದನ್ನು ನಾವು ಕೊಡಿಸ್ತೀವಿ ರೀ. ಮದುಮಗಳಿಗೆ ಏನು ಹಾಕ್ಬೇಕು ಅದನ್ನು ಮತ್ತು ನೀವು ಹಾಕಂತ್ರಂತ. ಅಯ್ಯ ನೀವು ಮದುಮಗಳದ್ದು ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮದುಮಗ ಕೊಳ್ಳಾಗ ನೋಡ್ರಿ ನೀವು ಅವತ್ತು ಬಂಗಾರ ಹೆಂಗಿರುತ್ತಂತಂದು ಮದುಮಗಳಿಗೆ ತಾಳಿ ಚೈನನ್ನು ನಾವು ಮದುವೆಯಾಗ ಹಾಕ್ತೀವಿ ರೀ. ಮತ್ತು ಮದ್ವೆ ಸೀರೆನೂ ಎಲ್ಲ ಅದೇನೇನೈತಲ್ಲ ಅದನ್ನೆಲ್ಲ ನಾವು ನೋಡ್ಕೋತೀವಿ ರೀ. ನೀವು ಮದ್ವೆ ಇದು ಮಾಡೋದು ಒಂದ ತಲೆ ಕೆಡ್ಸ್ಕೊರಿ. ಬೇಕಾರ ಮದ್ವಿದು ಅರ್ಧ ಖರ್ಚು ಕೊಡಂದ್ರು ನಾವೇನು ಕೊಡಾಕ ರೆಡಿನ ಅದೀವ್ರಿ. ಅಯ್ಯ ಅದೆಲ್ಲ ಏನೂ ಬ್ಯಾಡ್ರಿ, ನಾವೇ ಮಾಡ್ಕೋತೀವಂತ ತಗೋರಿ. ನೀವೇನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೀದಾ ಮದ್ವೆಗೆ ಬಂದು ತಾಳಿ ಕಟ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ಅಷ್ಟೇ ನಿಮ್ಮ ಜವಾಬ್ದಾರಿ ರೀ. ಮಿಕ್ಕಿದೆಲ್ಲ ನಾನೇ ನೋಡ್ಕೋತೀನಿ ರೀ, ನೀವೇನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆತವ್ರಿ, ಅಷ್ಟು ಮಾಡಿದ್ರೆ ಸಾಕು ನೋಡ್ರಿ. ಮತ್ತು ನಾವಿನ್ನು ಹೊಕ್ಕೀವ್ರಿ, ಮತ್ತು ಹೊತ್ತಾಕೈತಿ ಬಂದು ನಾವು ಭಾಳ ಹೊತ್ತಾಯ್ತು, ನಾವಿನ್ನು ಹೊಕ್ಕೀವ್ರಿ. ಹೌದನ್ರಿ, ಸರಿ ತವ್ರಿ, ಹಂಗಾರ ಹೋಗಿ ಬರ್ರಿ. ಲಕ್ಷ್ಮವ್ವ ಅವ್ರಿಗೆ ಅರಶಿನ ಕುಂಕುಮ ಕೊಡು. ಆತ್ರಿ ಅತ್ತಾರ. ಅಕ್ಕಾರ ಬರ್ರಿ, ಅಲ್ಲಿ ಜಗಲಿ ಹತ್ರ ಅರ್ಶಿನ ಕುಂಕುಮ ಕೊಡ್ತೀನಿ. ಹ್ಞೂ ರೀ. ಸರಿ ರೀ ಅಮ್ಮಾರ, ನಾವಿನ್ನು ಬರ್ತೀವ್ರಿ. ಆಯ್ತು ರೀ. ಮನೆ ಮುಟ್ಟಿದ ಮೇಲೆ ನಮಗೊಂದು ಫೋನ್ ಹಚ್ಚಿರಿ. ಆತ್ರಿ ಅಮ್ಮಾರ, ಹಚ್ತೀವಂತವ್ರಿ. ಸಂಜಯ್ ನಡಿಯಪ್ಪ. ನಾನೋಗಿ ಅವ್ರ ಬೀಗ್ರನ್ನ ಕಳಿಸ್ಬರ್ತೀನಿ. ಆತ ಬೇಯವ್ವ. ಯಾಕ್ರಿ ಮುಖ ಈಟ ಮಾಡಿ ಕೂತ್ಕೊಂಡಿರಲ್ಲ, ಏನಾತ? ಹಾಂ ಏನಿಲ್ಲಲೇ, ಹಂಗೆ ಒಂದು ಸ್ವಲ್ಪ ಬೇಜಾರಾಗಿತ್ತಾ, ಅದಕ್ಕೆ ಹಂಗೆ ಕೂತ್ಕೊಂಡಿದ್ದೆ. ಏನಾತ ಹೇಳ್ರಿ, ನೀವು ಯಾವತ್ತೂ ಹಿಂಗೆ ಸಪ್ಪ ಕುಂತಾರಲ್ಲ, ಏನಾತ ಹೇಳ್ರಿ? ಏನು ಬಿಡ್ಲೆ, ಇಲ್ಲೇ ದೊಡ್ಡ ಮಗ ಅಂತ ಮಗ ಕುಂತೀನಿ. ಒಂದು ಮಾತು ನಮ್ಮವ್ವ ನನಗೇನು ಕೇಳಲಿಲ್ಲ, ನನಗೆ ಮಾತಾಡೋಕೆ ಬಿಡಲಿಲ್ಲ. ಯಾರೋ ಹೊರಗಿನವನ ಕರೆದು ಕುಂದಿರ್ಸಿರ್ತಾರಲ್ಲ ಹಂಗೆ ಕುಂದಿರ್ಸಿಬಿಟ್ಲೆ ನಮ್ಮವ್ವ. ಅದು ಭಾಳ ಬೇಜಾರಾಗ ಕುಂತ್ಬಿಟ್ಟೈತಿ ನನಗೆ. ಅಯ್ಯ ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಿ, ಇರಲಿ ಬಿಡ್ರಿ. ಅವ್ರದ್ದು ಬುದ್ಧಿ ಹೆಂಗಂತ ನಿಮಗೆ ಗೊತ್ತಿದ್ದಿದ್ದಾಯ್ತಲ್ಲ, ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ಅವ್ರು ಯಾವತ್ತು ನಿಮ್ಗೆ ಹಿರಿ ಮಗ ನನಗೆ ಹಿರಿ ಸೊಸಿ ಅಂತ ಯಾವತ್ತು ನಮಗೆ ಈ ಮನ್ಯಾಗ ಬೆಲೆ ಕೊಟ್ಟಾರ ಹೇಳ್ರಿ? ನೀವು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕೀಗಷ್ಟೆ, ಏನು ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಹಂಗಲ್ಲಲ್ಲಿ ಈಗ ಪವಿತ್ರಂದು ಮದುವೆನ ನಾವೇ ಮಾಡ್ಕೊಡ್ತೀವಿ ಅಂತ ಅವ್ವ ಒಪ್ಕೊಂಡು ಮೊದಲ ಈಗ ಮನೆಯಂದು ಹಳೆ ಸಾಲನೂ ಐತಿ. ಹಳೆ ಸಾಲ ಅನ್ನಕ್ಕೆ ಅದೇನು ಭಾಳ ಇಲ್ಲ ಬಿಡು, ತೀರು ಹೋಗೈತಿ. ಆದ್ರೆ ಇನ್ನು ನಮಗೂ ಈಗ ವಯಸ್ಸಿಗೆ ಬಂದಿದ್ದು ಮಗಳದಾಳ, ಮತ್ತೀಗ ಮುಂದೆ ಮನ್ಯಾಗೂ ಇನ್ನೂ ಗಂಡು ಮಕ್ಳದಾರ, ಅವ್ರ ಮಕ್ಳದಾರ. ನಮ್ದೆಲ್ಲ ಭವಿಷ್ಯ ನಮ್ಮವ್ವ ಯೋಚನೆನೇ ಮಾಡೋಕ್ಕಂತಿಲ್ಲಲ್ಲ. ಅದು ಅಲ್ಲದೆ ದೊಡ್ಡದಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಲು. ಈಗ ಮದುವೆಗೆ ಖರ್ಚು ಸ್ವಲ್ಪ ಬರ್ತೈತಾ, ಮತ್ತು ಸಾಲನ ಯಾರ ಮೇಲೆ ಹೊರಿಸ್ತಾಳ? ನಮ್ಮ 4 ಜನ ಗಂಡು ಮಕ್ಳ ಮೇಲೆ ಹೊರಿಸ್ತಾ. ಈಗ ಎಷ್ಟಂತ ತೀರ್ಸನ ಹೇಳು? ನಾವು ನಮ್ದೇನು ಬೇರೆ ಕೆಲಸ ಐತಾ? ಇರೋದ ಹೊಲ್ದಂದು ಪೀಕ್ ಏನು ಬರ್ತೈತೆ ಅದ್ರ ಮೇಲೆ ಹೆಚ್ಚಿಗೆ ಹಿಡ್ಕೊಂಡು ಕುಂತಾರೆ ನಾವು. ಅದು ಮಳೆ ಬರಲಾರ್ದ ಪೀಕ್ ಬಂದಿಲ್ಲ ಈ ಸಲ. ಏನು ಬಿತ್ತಿದ್ದು ರೊಕ್ಕನೂ ನಮಗೆ ವಾಪಸ್ ಕೈಗೆ ಹತ್ತಿಲ್ಲ. ಹಿಂಗೈತಿ ನಮ್ಮ ಪರಿಸ್ಥಿತಿ. ನಮ್ಮವ್ವ ನೋಡಿದ್ರೆ ಅವ್ರು ದೊಡ್ಡವ್ರ ಲೆಕ್ಕಕ್ಕೆ ಹೇಳಕ್ಕೆ ಕುಂತ್ಬಿಟ್ಟಾಳೆ, ನಾವು ಮಾಡ್ಕೊಡ್ತೀವಿ, ಹಂಗೆ ಮಾಡ್ಕೊಡ್ತೀವಿ, ಹಿಂಗೆ ಮಾಡ್ಕೊಡ್ತೀವಿ ಅಂತ. ಈಗಕ್ಕೆ ಮಾಡ್ಕೊಡೋದು ಯಾವುದಂದ್ರೆ, ಒಂದು ಎಕರೆ ಹೊಲ ಮಾರ್ತೀನಿ, ನನ್ನ ಮಗಳು ಮದುವೆ ಮಾಡ್ಕೊಡ್ತೀನಿ ಅಂತಂತ. ಇದ್ದು ಎಲ್ಲ ಹೊಲನೂ ಹಿಂಗೆ ಮಾರ್ಕೊತ ಹೋದ್ರೆ ಹೆಂಗೆ? ನೀನೇ ಯೋಚನೆ ಮಾಡು. ನಮ್ಮಮ್ಮನೂ ಹಳೆವು ಬಂಗಾರ ಎಲ್ಲ ಇದ್ದು, ನಮ್ಮ ಅಜ್ಜಿವು ನಮ್ಮಮ್ಮನೂ ಎಲ್ಲರಿಗೂ ಬಂಗಾರ ಇದ್ದು, ಅದನ್ನ ಅಷ್ಟು ಹೆಣ್ಮಕ್ಳಿಗೆ ಕೊಟ್ಬಿಟ್ಲು. ಅಂದರೂ ನಾವು ಯಾರೂ ಒಂದು ಮಾತು ಏನು ಅನ್ನಕ್ಕೆ ಹೋಗ್ಲಿಲ್ಲ, ಇರ್ಲಿ ಬಿಡೋ ಅಂತಂದು. ನಮ್ಮವ್ವ ಬರೀ ಹಿಂಗೆ ಹೆಣ್ಮಕ್ಳು ಅಂತ ಅನ್ಕೊಂತ ಹೋದ್ರೆ ನಾವು ಏನು ಮಾಡೋಣ? ಗಂಡ್ಮಕ್ಳು ಎಲ್ಲದಕ್ಕೂ ಇರ್ಲಿ ಬಿಡು, ಪಾಪ ನನ್ನ ತಮ್ಮಂದ್ರು 2 ಇರ್ಲಿ ಬಿಡು ಅಂತಂದು ನನ್ನ ಮುಖ ನೋಡಿ ಸುಮ್ಮನೆ ಹಾಕವು. ನನ್ನ 3 ತಮ್ಮಂದ್ರು. ಅವ ಬೆಂಗಳೂರಾಗಿರೋವಂತೂ ಬಿಡು, ನನ್ನ ಮಾತು ಕೇಳಂಗಿಲ್ಲ. ಆಕಿ ಆತಂತೂ ಯಾವಾಗಲೂ ಅವನ ಪರವಾಗ ಇರ್ತಾನೆ. ಪಾಪ ಇವು ನನ್ನ 3 ತಮ್ಮಂದ್ರು ನನ್ನ ಮಾತ ಕೇಳ್ಕೊಂತು ಸುಮ್ಮನೆ ಅದಾವು. ಇಲ್ಲ ಅಂದ್ರೆ ಅವು ಯಾವತ್ತೋ ಬದ್ರಾಡಿ ಇಷ್ಟೊತ್ತಿಗೆ ಮನೆ ಭಾಗ ಹೋಗಿರೋದು. ನಮ್ಮವ್ವ ಮಾಡೋದು ಹಂಗೆ ಮಾಡ್ತಾಳೆ.
ಹ್ಞೂ ರೀ, ಈಗ ಮದುವೆ ಮಾಡಿದ್ರೆ ಸ್ವಲ್ಪ ಖರ್ಚು ಬರ್ತೈತೇನ್ರಿ ಈಗ. ಮತ್ತು ಇವ್ರು ಮದುವೆ ಮಾಡಿದ್ರೆ ಮತ್ತು ಬಂಗಾರ ಕೊಂಡು ಮದುವೆ ಮಾಡಿಕೊಡೋದಲ್ದ ಮತ್ತು ಹುಡುಗಗೆ ಬಂಗಾರ ಹಾಕ್ತೀವಿ ಅದು ಇದು ಅಂತಂತಾರೆ. ಮತ್ತು ಈ ಖರ್ಚನ್ನೆಲ್ಲ ಹೆಂಗೆ ನಿಭಾಯಿಸ್ತಾರೆ ಮುಂದೆ ನಮ್ಮದು ಪರಿಸ್ಥಿತಿ ಹೆಂಗೆ ಹೇಳ್ರಿ. ನಮಗೂ 2 ಮಕ್ಳು ಅದಾವೆ, 2 ಹೆಣ್ಣು ಮಕ್ಳು ಅದಾವೆ ನಮಗೂ. ಏನೋ ಒಬ್ಬ ಗಂಡ್ಮಗ ಓದಾಕ ಕುಂತಾನೆ. ಹೆಂಗೆ ಹೇಳ್ರಿ ನಮ್ಮದು ಮುಂದಿನ ಪರಿಸ್ಥಿತಿ. ಅತ್ತೆಯರು ಏನೇನೇನೇನು ಯೋಚನೆ ಮಾಡಂಗಿಲ್ಲ ರೀ. ಏನಾರು ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ಕೋತಾರೆ. ಏನು ಮಾಡ್ಬೇಕಂತ ತಿಳಿಲ್ಲ ಆದಂಗೆ ಆಗ್ಬಿಟ್ಟೈತ್ರಿ. ಈ ಸಲ ಮಾತ್ರ ನೀವು ಸುಮ್ಮನೆ ಇದ್ರು, ನಾವು ಮಾತ್ರ ಸುಮ್ಮನೆ ಇರಂಗಿಲ್ಲ ರೀ. ಯಾಕಂದರೆ ಇದು ಹಿಂಗೆ ಮಾಡ್ಕೊತ ಹೋದ್ರೆ ಇವ್ರು ಬದ್ದಿದ್ದೆಲ್ಲ ನಾನು ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಎಲ್ಲ ಕೊಟ್ಕೊತ ಹೋದ್ರೆ ನಾಳೆ ನಾನು ನನ್ನ ಮಕ್ಕಳು ಬೀದಿಗೆ ಬರ್ಬೇಕಾಗತ್ತೆ ರೀ. ಅವಾಗ ನಮ್ಮನ್ನು ನೋಡ್ಕೊಳ್ಳೋರು ಯಾರದಾರ ಹೇಳ್ರಿ. ಬರ್ತಾ ನಿಮ್ಮ ಕೈಯಾಗ ದುಡಿಯೋದಾಗತ್ತಾ? ನಿಮ್ಮನ್ನು ನಂಬ್ಕೊಂಡು ನಿಮ್ಮ 3 ತಮ್ಮಂದ್ರು ಸುಮ್ಮನೆ ಅದಾರ. ಆಮೇಲೆ ಅವರು ನಿಮ್ಗೆ ವಿರುದ್ಧನ ತಿರುಗಿ ಬಿದ್ರಂದ್ರೆ ಏನು ಮಾಡ್ತೀರಿ? ಅವ್ರು ಏನೊಂದು ನಂಬಿಕೆ ಇಟ್ಕೊಂಡಾರಂದ್ರೆ ನಮ್ಮಣ್ಣ ನಮ್ಗೆ ಮೋಸ ಮಾಡೋಂಗಿಲ್ಲ, ನಮ್ಮಣ್ಣ ಸರಿ ಅದಾನ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಅದಾರ. ನೀವು ಹಿಂಗೆ ಸುಮ್ಮನೆ ಕುಂತ್ರೆ ಅಂದ್ರೆ ನಾಳೆ ನಿಮ್ಮ ತಮ್ಮಂದ್ರ ನಂಬಿಕೆ ನೀವೇ ಕಳ್ಕೊಬೇಕಾಗತ್ತೆ. ಅದಕ್ಕೆ ನಾನೇನಂತೀನಿ, ಇವತ್ತು ಸಂಜೆಯರ ಇಲ್ಲ ನಾಳೆ ಬೆಳಗ್ಗೆನಾರ ನಿಮ್ಮ 3 ತಮ್ಮಂದ್ರನ್ನ ಒಂದು ಕಡೆ ಸೇರಿಸ್ರಿ. ನಾನು ಅವ್ರ ಹೆಂಡತಿಯರ್ನೆಲ್ಲರೂ ಒಂದು ಕಡೆ ಕರ್ಕೊಂಬರ್ತೀನಿ. ಕುತ್ಕೊಂಡು ನಾವು ಅಷ್ಟು ಒಂದು ನಿರ್ಧಾರ ಮಾಡಣ್ರಿ. ಎಲ್ಲರೂ ಏನಂತಾರಂತ ಒಂದು ನಿರ್ಧಾರ ತೊಗೊಂಡು ಆಮೇಲೆ ಅತ್ತೆರ ಹತ್ರ ಹೋಗಿ ಮಾತಾಡಿದ್ರೆ ಅದು ಏನಂತೀರಿ? ಹೌದ್ಲೆ, ನೀನು ಹೇಳೋದು ಬರೋಬ್ಬರಿ ಐತಿ. ಪಾಪ ನಾಳೆ ನನ್ನ ತಮ್ಮಂದ್ರಿಗೆ ಏನೂ ಬೇಜಾರಾಗಬಾರ್ದು, ಅವ್ರಿಗೆ ಮೋಸ ಆಗಬಾರ್ದು. ನನಗೆ ಮೋಸ ಆದ್ರೆ ನಾನಿನ್ನ ತಡ್ಕೋತೀನಿ, ಇರಲಿ ಬಿಡು ಅಂತಂದು. ಆದ್ರೆ ನನ್ನ ತಮ್ಮಂದ್ರಿಗೆ ಮೋಸ ಆಗಬಾರ್ದು. ಸರಿ ಆತಗೋ, ನೀನು ಹೇಳ್ದಂಗೆ ಅವ್ರ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ರೆ ಆತು. ಬರ್ರಿ, ಹೊತ್ತಾತು. ಇದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ್ರಿ, ಊಟ ಮಾಡೋಣ ಬರ್ರಿ. ಯಾಕೆ ಹಸುನೇ ಇಲ್ಲ ಬಿಡಲಿ, ನೀವು ಊಟ ಮಾಡೋಗ್ರಿ. ನಂಗೆ ಹಸು ಆತಂದ್ರೆ ಆಮೇಲೆ ಬರ್ತೀನಂತ. ನೋಡ್ರಿ, ನೀವು ಹಿಂಗೆ ಚಿಂತೆ ಮಾಡ್ಕೊತ ಕೂತ್ಕೋಬೇಡ್ರಿ. ಮೊದಲೇ ಈಗಿನ ಕಾಲ ಭಾಳ ಸೂಕ್ಷ್ಮ ಐತಿ. ಚಿಂತೆ ಮಾಡಿದ್ರೆ BP ಬಂತ, ಅದೆಂಥದ್ದು ಶುಗರ್ ಬಂತ ಅನ್ನೋ ಕಾಲಿದೆ. ನೀವು ಹಿಂಗೆಲ್ಲ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡ್ರಿ. ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದಿದ್ದ ಇರ್ತೈತಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಬರೀ ಊಟ ಮಾಡನ್ರಿ. ಮತ್ತು ಈಗ ನೀವು ಊಟ ಮಾಡಲಿಲ್ಲ ಅಂದ್ರೆ ನಾನು ಊಟ ಮಾಡಂಗಿಲ್ಲ ನೋಡ್ರಿ. ಸರಿ ನಡಿ, ನಾನು ಊಟ ಮಾಡಲಿಲ್ಲ ಅಂದರೆ ನೀನೆಲ್ಲಿ ಬಿಡ್ತಿದ್ದಿ ನನ್ನನ್ನು? ನಡಿ, ತಾಟಚ್ಚು ನಡಿ, ಬಂದೆ. ಸರಿ ಆತ್ರಿ, ಲಗುನ ಬರ್ರಿ. ನಡಿ ಬರ್ತೀನಿ.